ಶಿಗ್ಗಾಂವ್ ಸೊಂಡೂರು ಮತ್ತು ಚನ್ನಪಟ್ಟಣ ಚುನಾವಣಾ ಘೋಷಣೆ. ನವೆಂಬರ್ 13ರಂದು ಚುನಾವಣೆ, 23ರಂದು ಫಲಿತಾಂಶ. ಹಾಗಾದ್ರೆ ಮೊಟ್ಟ ಮೊದಲನೇ ಬಾರಿಗೆ ಬರ್ತೀನಿ ಶಿಗ್ಗಾಂವ್ ಕ್ಷೇತ್ರಕ್ಕೆ. ಶಿಗ್ಗಾಂವ್ ಕ್ಷೇತ್ರ ಇವತ್ತು ಉತ್ತರ ಕರ್ನಾಟಕದ ಪ್ರಮುಖ ಕ್ಷೇತ್ರ. ಇದೇ ಕರ್ನಾಟಕ ರಾಜ್ಯದಲ್ಲಿ ಒಂದು ತತ್ವ ಸಿದ್ಧಾಂತದ ಮುಖ್ಯಮಂತ್ರಿಯಾದಂಥ ದಿವಂಗತ ನಿಜಲಿಂಗಪ್ಪನವರಿಗೆ ರಾಜಕೀಯ ಭವಿಷ್ಯ ಕೊಟ್ಟು ಇಲ್ಲಿ ಅವಿರೋಧ ಆಯ್ಕೆ ಮಾಡಿ ವಿಧಾನಸಭಾ ಪ್ರವೇಶ ಮಾಡಿದಂಥ ಶಿಗ್ಗಾಂವ್ ಕ್ಷೇತ್ರಕ್ಕೆ ಅಭ್ಯರ್ಥಿ ಯಾರಾಗಬೇಕ್ರಿ? ಉತ್ತರ ಕರ್ನಾಟಕದ ಅಲ್ಪಸಂಖ್ಯಾತರನ್ನು ತುಳಿಯುವ ಸಲುವಾಗಿ ಅನೇಕ ಚಾಣಾಕ್ಷರಿಗೆ ಎದ್ದು ಕುಂತಾರ. ಕೇವಲ ಅಲ್ಪಸಂಖ್ಯಾತರ ಮತಗಳು ಮಾತ್ರ ಬೇಕು. ಒಂದೊಂದು ಕ್ಷೇತ್ರದಲ್ಲಿ 60,000, 50,000, 30,000 ಮತಗಳಿರುವಾಗ ಅಲ್ಪಸಂಖ್ಯಾತ ವ್ಯಕ್ತಿ ಮುಂದಿನ ಸಲ ನೀವು ಮಂತ್ರಿ ಆಗ್ರಿ, ನೀವು ಶಾಸಕ ಆಗ್ರಿ, ನಿಮ್ಮ ಸಲುವಾಗಿ ನಾವು ಕ್ಷೇತ್ರ ಬಿಟ್ಟು ಕೊಡ್ತೀವಿ, ನೀವು ಒಂದ್ಸಲ ಶಾಸಕರಾಗ್ರಿ. ಅಲ್ಪಸಂಖ್ಯಾತ ಬಂಧುಗಳೇ, ನೀವು ಕರ್ನಾಟಕ ರಾಜ್ಯದಲ್ಲಿ 1 ಕೋಟಿಗೂ ಮಿಕ್ಕಿ ಎದಿರಿ. 35ರಿಂದ 40 ಶಾಸಕರು ನೀವು ಆಗಬೇಕು ವಿಧಾನಸಭೆಯಲ್ಲಿ. ಆದರೆ ನೀವು ಕೇವಲ ವೋಟ್ ಬ್ಯಾಂಕ್ ಆಗಿ ನಾವು ಶಾಸಕರಾಗ್ತೀವಿ, ಮಂತ್ರಿ ಆಗ್ತೀವಿ, ಕೇವಲ ನೀವು ವೋಟ್ ಹಾಕೋತ ಹೋಗ್ರಿ, ನಿಮಗೆ 500 ರೂಪಾಯಿ ಕೊಡ್ತೀವಿ, ಊಟ ಚಿಕನ್ ಮಟನ್ ಕೊಡ್ತೀವಿ ಅನ್ನುವ ಸಂದೇಶ ಸಾರಾಕತ್ತಾರ. ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕದಲ್ಲಿ ಯಾವಾಗ ಜಾಗೃತ ಆಗ್ತೀರಪ್ಪ ಅಲ್ಪಸಂಖ್ಯಾತರು? ಶಿಗ್ಗಾಂವ್ ಯಾವಾಗಲೂ ಅಲ್ಪಸಂಖ್ಯಾತರ ಕ್ಷೇತ್ರ. ಅಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕು. 4-5 ಸಾರು ಸೋತಿದ್ದು ಅಲ್ಪಸಂಖ್ಯಾತರು ಅಲ್ಲಿ ಯಾತಕ್ಕಾಗಿ ಸೋತರು ಅನ್ನೋದು ಅದನ್ನು ತನಿಖೆ ಸಹಿತ ಮಾಡಬೇಕು, ಸಮೀಕ್ಷೆ ಮಾಡಬೇಕು. ಅಲ್ಲಿ ಅಲ್ಪಸಂಖ್ಯಾತ ಯಾವಾಗಲೂ ಟಿಕೆಟ್ ಕೊಟ್ಟರೆ ಅಲ್ಲಿ ಹಿಂದೂ ಮುಸ್ಲಿಂ ಹಸ್ತೀರಿ. ಅದೇ ಬೇರೆದವರು ನಿತ್ತರೆ ಅಲ್ಪಸಂಖ್ಯಾತರು ಸೀದಾ ಹೋಗಿ ವೋಟ್ ಹಾಕಬೇಕು, ಅವ್ರಿಗೆ ಯಾವುದು ಆಪ್ಷನ್ ಇಲ್ಲ. ಅಲ್ಪಸಂಖ್ಯಾತರು ಇವತ್ತು ಜಾಗೃತರಾಗಬೇಕು, ಅಲ್ಪಸಂಖ್ಯಾತರು ಒಕ್ಕಟ್ಟಾಗಬೇಕು, ಅಲ್ಪಸಂಖ್ಯಾತರು ಕೂಡಿರಬೇಕು. ಅಲ್ಪಸಂಖ್ಯಾತರು ನಿಮ್ಮ ಭಿನ್ನಾಭಿಪ್ರಾಯಗಳನ್ನು ಹೊರತೆಗೆದು ನೀವು ಶಕ್ತಿಯುತವಾಗಿ ರಾಜ್ಯದಲ್ಲಿ ಒಂದು ಸರ್ಕಾರ ನಡೆಸುವಂಥ ಶಕ್ತಿ ನೀವು ಇಟ್ಕೊಂಡಿರಿ ಅಂದಮೇಲೆ ನೀವು ಅಲ್ಪಸಂಖ್ಯಾತರಾಗಿ ಉಳಿಯಾಕತ್ತೀರಿ. ನೀವು ಎಲ್ಲರನ್ನೂ ಮಂತ್ರಿ ಮತ್ತು ಶಾಸಕರನ್ನಾಗಿ ಮಾಡಾಕತ್ತೀರಿ. ನೀವು ಶಾಸಕ ಮತ್ತು ಮಂತ್ರಿ ಆಗುವ ಸಲುವಾಗಿ ಯಾಕೆ ಪೈಪೋಟಿ ಮಾಡುವುದಿಲ್ಲ? ಶಿಗ್ಗಾಂವ್ ಮತದಾರ ಕ್ಷೇತ್ರದವರು ನಿಮ್ಮ ಭಿನ್ನಾಭಿಪ್ರಾಯಗಳ ಭಾಂಡೋಲ ಮಾಡಿಕೊಂಡು ನಿಮ್ಮನ್ನು ವಿಂಗಡಣೆ ಮಾಡಿ, ನಿಮಗೆ ದೂರಟ್ಟಣೆ ಮಾಡಿ, ನೀವು ಎಲ್ಲರೂ ಒಂದಾಗಿ ಬರ್ರಿ ನಿಮಗೆ ಟಿಕೆಟ್ ಕೊಡ್ತೀವಿ ಅಂದಾಗ ನೀವು ಒಂದಾಗುವುದಿಲ್ಲ, ಅಲ್ಲಿ ಮತ್ತೊಬ್ಬರಿಗೆ ಟಿಕೆಟ್ ಕೊಡ್ತಾರ. ಇದೇ ಮೋಸದಾಟಕ್ಕೆ ಬಲಿಯಾಗುತ್ತೀರಿ ನೀವು ಯಾವಾಗಲೂ ಶಿಗ್ಗಾಂವ್ ಮತದಾರ ಕ್ಷೇತ್ರದವರು. ಅಲ್ಲಿರುವಂಥ ಆಜಂಪೀರ್ ಖಾದ್ರಿ 50-60 ಸಾವಿರ ಮತಗಳ ಕ್ರೋಢೀಕರಣ. ಅಲ್ಲಿ ಯಾವುದೇ ಜಾತಿ ಮತ ಭೇದ ಇಲ್ಲ. ಶಿಗ್ಗಾಂವದಲ್ಲಿ ಸೈಯದ್ ಆಜಂಪೀರ್ ಖಾದ್ರಿ ನಿತ್ರೆ 50,000 60 ಸಾವಿರ ಫಿಕ್ಸು. ಅವರಿಗೆ ಬೇಕಾಗಿರುವುದು 2ರಿಂದ 3 ಸಾವಿರ ಮತಗಳು ಮಾತ್ರ. ಇದೇ 2,000 3 ಸಾವಿರ ಮತಗಳಿಂದ ಸೋಲ್ತಾರ. ಕೊಡ ತುಂಬಾಕ ಒಂದು ತಂಬಿಗೆ ನೀರು ಕಡಿಮೆ ಆಕೈತಿ. ಯಾಕೆ ತಂಬಿಗೆ ನೀರು ಕಡಿಮೆ ಆಗತೈತಿ ಅನ್ನೋದು ಅನೇಕ ಸಾರಿ ಶಾಸಕರನ್ನು ಮಂತ್ರಿಗಳನ್ನಾಗಿ ನಿಮ್ಮನ್ನು ಮಾಡಿದಾರ, ಮುಖ್ಯಮಂತ್ರಿಗಳನ್ನಾಗಿ ನಿಮ್ಮನ್ನು ಆ ಕ್ಷೇತ್ರದಿಂದ ಮಾಡಿದಾರ. ಆದರೆ ಅಲ್ಪಸಂಖ್ಯಾತ ಈ ಸಾರಿ ಯಾವುದೇ ಪರಿಸ್ಥಿತಿಯಲ್ಲಿ ಗೆಲ್ಲಬೇಕನ್ನೋದು ಮನೋಭಾವನೆ ನಿಮಗೆ ಯಾಕೆ ಬರುವುದಿಲ್ಲ? ಇವತ್ತು ರಾಜ್ಯದ ಕಾಂಗ್ರೆಸ್ ನಾಯಕರಿಗೆ ಒಂದು ಎಚ್ಚರಿಕೆಯ ಗಂಟೆ. ಯಾರೋ ಹೈಕಮಾಂಡ್ದವ್ರು ಹೇಳ್ತಾರಂತ ಅಲ್ಪಸಂಖ್ಯಾತರಿಗೆ ಕೊಡಬಾರ್ದು, ಸೋಲ್ತೈತೆ ಅಂತೇಳಿ. ಯಾಕೆ ಅಲ್ಪಸಂಖ್ಯಾತರಿಗೇ ಅಲ್ಲಿ ಕೊಟ್ಟು ನಾವು ಬಹುಸಂಖ್ಯಾತರು ಬಂದು ನಿಂತು ಅಲ್ಲಿ ಪ್ರತಿ ಮನೆ ಅಡ್ಡಾಡಿ ಇವತ್ತು ಅಲ್ಪಸಂಖ್ಯಾತ ವ್ಯಕ್ತಿಯನ್ನು ವಿಧಾನಸಭೆಗೆ ಕಳಿಸ್ತೀವಿ ಅಂಥೇಳಿ ನೀವ್ಯಾಕೆ ಶಪಥ ತೆಗೆದುಕೊಳ್ಳುವುದಿಲ್ಲ? ಅನೇಕ ಅಧಿಕಾರ ಅನುಭವಿಸಿದವರು ಮುಸಲ್ಮಾನರ ಮತಗಳನ್ನು ಕೇವಲ ಮತ ಬ್ಯಾಂಕ್ ವೋಟ್ ಬ್ಯಾಂಕ್ಗಳನ್ನು ಮಾಡಿದಂಥ ನಿಮಗೆ ಈ ಸಾರಿ ಶಿಗ್ಗಾಂವ್ ಮತದಾರರು ನಿಮಗೆ ಬುದ್ಧಿ ಕಲಿಸ್ತಾರ. ಎಲ್ಲಾದರೂ ಅಲ್ಪಸಂಖ್ಯಾತರಿಗೆ ಟಿಕೆಟ್ ತಪ್ಪಿಸಿದರೆ ಅಲ್ಲಿ ಭಾರತೀಯ ಜನತಾ ಪಕ್ಷ ಬಾವುಟ ಹಾರುವುದಂತೂ ಗ್ಯಾರಂಟಿ. ಭಾರತೀಯ ಜನತಾ ಪಕ್ಷದ
ಮಾಜಿ ಮುಖ್ಯಮಂತ್ರಿ ಸಂಸದ ಬಸವರಾಜ ಬೊಮ್ಮಾಯಿ ನನ್ನ ಮಗನಿಗೆ ಟಿಕೆಟ್ ಬೇಡ ಅನ್ಕೋತಾನ ಒಳಗಿಂದೊಳಗೆ ಮತ್ತೆ ಟಿಕೆಟ್ ತೊಗೊಂಡು ಬಂದಾರ. ಯಾಕಂದ್ರಲ್ಲಿ ಗೆಲ್ಲತೈತಿ. ಈ ಅಲ್ಪಸಂಖ್ಯಾತರಲ್ಲಿ 2-3 ಗುಂಪದಾವ. ಹತ್ರದ ಫೈದೇನ ತೊಗೊಂಡು ಮತ್ತು ನಾ ವಿಧಾನಸಭಾ ಪ್ರವೇಶ ಮಾಡ್ತೀನಿ, ನನ್ನ ಮಗನಿಗೆ ಅಲಂಕಾರದ ಒಂದು ಕುರ್ಚೆ ಕೊಡಿಸ್ತೀನಿ ಅಂತೇಳಿ ಬಸವರಾಜ ಬೊಮ್ಮಾಯಿ ಹಲ್ಲು ಸಾವಕಾಶ ಮಾತಾಡ್ಕೋತ ಅಲ್ಲಿ ಒಂದು ಬೇರೆ ಬಿಡಾಕತ್ತಾರ. ಇದನ್ನು ಎಚ್ಚರಿಕೆ ವಹಿಸಬೇಕು ಶಿಗ್ಗಾಂವ್ ಮತದಾರ ಕ್ಷೇತ್ರದವರು. ಸೈಯದ್ ಆಜಂಪೀರ್ ಖಾದ್ರಿ ಕೇವಲ ಅಲ್ಪಸಂಖ್ಯಾತ ಮುಸಲ್ಮಾನ ಬಾಂಧವನಲ್ಲ, ಅಲ್ಪಸಂಖ್ಯಾತರನ್ನು ಹೊರತುಪಡಿಸಿ ಇನ್ನಿತರರ ಹಿಂದೂ ಬಾಂಧವರು ಸಹಿತ ಆಜಂಪೀರ್ ಖಾದ್ರಿ ಮೇಲೆ ಭಾಳ ಪ್ರೀತಿ ಐತಿ. ಆಜಂಪೀರ್ ಖಾದ್ರಿಗೆ ಈ ಸಾರಿ ಟಿಕೆಟ್ ಕೊಟ್ಟರೆ ಅಲ್ಲಿ ಗೆಲುವು ಖಚಿತ ಅನ್ನೋದು ನನ್ನ 7 ಬಾರಿ ಸಮೀಕ್ಷೆ ಮಾಡಿದ ಪ್ರತಿಯೊಂದು ಪೆನ್ ಮಾಹಿತಿ ಹೇಳ್ತೀನಿ. ಅಲ್ಲಿರುವಂಥ ಪ್ರತಿಯೊಂದು ಮತದಾರರ ಅಭಿಪ್ರಾಯ ಸಹಿತ ನಾನು ಹೇಳಿದ್ದೀನಿ. ಅಲ್ಲಿ ಶಿಗ್ಗಾಂವದಲ್ಲಿ 241 ಮತಗಟ್ಟೆಗಳಿರುವಾಗ 200ಕ್ಕೂ ಹೆಚ್ಚು ಮತಗಟ್ಟೆಗಳನ್ನು ನಾನು ಸಮೀಕ್ಷೆ ಮಾಡಿದಾಗ ಅಲ್ಲಿ ಆಜಂಪೀರ್ ಖಾದ್ರಿಗೆ ಪ್ಲಸ್ ಪಾಯಿಂಟ್ ಐತಿ. DK ಶಿವಕುಮಾರ್, ಸಿದ್ದರಾಮಯ್ಯ ಯಾವಾಗಲೂ ನೀವು ಅಲ್ಪಸಂಖ್ಯಾತರು ನಮ್ಮ ಅಣ್ಣ ತಮ್ಮಂದಿರು, ಮೈ ಬ್ರದರ್ಸ್ ಅಂತ ಹೇಳ್ತಿದ್ರಿ DK ಶಿವಕುಮಾರ್. ಅಲ್ಲಿರುವಂಥ ಅಲ್ಪಸಂಖ್ಯಾತರ ಇನ್ನುಳಿದವರು ಯಾರು ಟಿಕೆಟ್ಗಾಗಿ ಪೈಪೋಟಿ ಮಾಡತ್ತಾರ, ಅಲ್ಲಿ ಗಟ್ಟಿಕಾಳು ಯಾರು, ಹಿಂಬಾಗಿಲಿನಿಂದ ಚೂರಿ ಹಾಕುವಂಥ ಕೆಲಸ ಯಾರು ಮಾಡಾಕತ್ತಾರ, ಅವರನ್ನು ಅಲ್ಪಸಂಖ್ಯಾತರ ನಿಯೋಗದೊಂದಿಗೆ ಕರೆಸಿ ಮಾತನಾಡಿ ಉಳಿದವರಿಗೆ ಒಂದೊಂದು ಒಳ್ಳೊಳ್ಳೆಯ ಸ್ಥಾನ ಕೊಡ್ರಿ. ಅಲ್ಲಿರುವಂಥ ಏಕೈಕ ವ್ಯಕ್ತಿಗೆ ಶಾಸಕ ಸ್ಥಾನವನ್ನು ಕೊಡುವಲ್ಲಿ ನೀವು ಪರಿಶ್ರಮ ಮಾಡ್ತೀರಿ ಸಿದ್ದರಾಮಯ್ಯ, DK ಶಿವಕುಮಾರ್ ಅವರೇ. ಯಾಕಂದರೆ ಶಿಗ್ಗಾಂವ್ ಈಗ ಬಹಳಷ್ಟು ಕೇಂದ್ರೀಕೃತವಾದಂಥ ಕ್ಷೇತ್ರ. ಎಲ್ಲಾದರೂ ಶಿಗ್ಗಾಂವ್ಗೆ ಅಲ್ಪಸಂಖ್ಯಾತ ಟಿಕೆಟ್ ತಪ್ಪಿಸಿದ್ರೆ 2028ಕ್ಕೆ ಕಾಂಗ್ರೆಸ್ ನುಚ್ಚು ನೂರಾಗ್ತೈತಿ. ಆ ಸಂದೇಶ ಸಾರ್ತೈತಿ. ಮಹಾತ್ಮರ ನಾಡು, ಸುಫಿ ಸಂತರ ನಾಡು ಅದು ಶಿಗ್ಗಾಂವ್. ಆಜಂಪೀರ್ ಖಾದ್ರಿ ಈಗಾಗಲೇ 3-4 ಸುತ್ತಿನ ಪ್ರಚಾರ ಮಾಡ್ಯಾರ. ಪ್ರತಿ ಮನಸ್ಸನ್ನು ಗೆದ್ದಾರ. ಪ್ರತಿ ಮನೆಯವರ ಜೊತೆ ನೇರ ಸಂಬಂಧ ಇಟ್ಕೊಂಡಾರ. ಯಾವುದೇ ಸುಖ ದುಃಖ ಆಗಲಿ, ಅಂತಿಮ ಸಂಸ್ಕಾರ ಆಗಲಿ, ಒಳ್ಳೆಯ ಸಮಾಚಾರ ಆಗಲಿ, ಬೆಳಗಿಂದ ಸಾಯಂಕಾಲವರೆಗೆ ಬೆರೆತಿರುವಂಥ ಈ ಆಜಂಪೀರ್ ಖಾದ್ರಿಗೆ ಎಲ್ಲಾದರೂ ನೀವು ಸೈಡ್ಲೈನ್ ಮಾಡಿದರೆ ಭಾರಿ ಕೆಟ್ಟ ಪರಿಣಾಮ ಬೀರ್ತೈತಿ ಶಿಗ್ಗಾಂವ್ ಮತಕ್ಷೇತ್ರಕ್ಕೆ. ಅಲ್ಲಿ ಎಲ್ಲೆಲ್ಲಿಂದೋ ಬಂದು ನಾನು ಶಾಸಕ ಆಗ್ತೀನಿ, ನಾನು ಅಲ್ಲಿ ಒಂದು ನೆಟ್ವರ್ಕ್ ಮಾಡ್ತೀನಿ ಅಂದರೆ ಶಿಗ್ಗಾಂವ್ ಮತದಾರ ಕ್ಷೇತ್ರದವರು ಇಲ್ಲಿರುವಂಥ ಸ್ಥಳೀಯ ಅಭ್ಯರ್ಥಿ ಮಾತ್ರ ಬೇಕು ಅಂಥೇಳಿ ಶಪಥ ಕೊಟ್ಟಾರ. ಇದು ಸಹಿತ ಇವತ್ತು ಹೈಕಮಾಂಡ್ ಎಚ್ಚರಿಕೆಯ ಗಂಟೆ ವಹಿಸಬೇಕು. ಸಲೀಂ ಅಹ್ಮದ್, ಜಮೀರ್ ಅಹ್ಮದ್ ಖಾನ್, ನಾಸೀರ್ ಅಹ್ಮದ್, ಜಬ್ಬಾರ್ ಖಾನ್, ಎಷ್ಟು ಮುಸಲ್ಮಾನರ ಸಂಘಟನೆಯಲ್ಲಿ ಇವತ್ತು ರಾಜ್ಯಾದ್ಯಂತ ಮುಸಲ್ಮಾನರ ಸಂಘಟನೆಗಾಗಿ ಹೋರಾಟ ಮಾಡಿದಿರಿ. ಅದರಲ್ಲಿ ಮೊಟ್ಟ ಮೊದಲನಿಗೆ ರಾಜ್ಯಾದ್ಯಂತ ಸುತ್ತಾಡುವ ಮಂತ್ರಿ ಅಂದರೆ ಜಮೀರ್ ಅಹ್ಮದ್ ಖಾನ್ ಮಾತ್ರ ಒಬ್ಬ. ಜಮೀರ್ ಅಹ್ಮದ್ ಖಾನ್ ಅಲ್ಪಸಂಖ್ಯಾತರ ಮಕ್ಕಳು ಇವತ್ತು ಮೇಲ್ಗೆ ಬರಬೇಕು, ಶಿಕ್ಷಣದಿಂದ ವಂಚಿತ ಆಗಬಾರ್ದು, ಒಳ್ಳೊಳ್ಳೆಯ ಹುದ್ದೆಗಳನ್ನು ಪಡ್ಕೋಬೇಕು, ಅವರೂ ಸಹಿತ ಒಳ್ಳೊಳ್ಳೆಯ ತಾಂತ್ರಿಕ ಯುಗದಲ್ಲಿ ಪೈಪೋಟಿ ಮಾಡಬೇಕನ್ನೋದು ಅಲ್ಪಸಂಖ್ಯಾತ ಮಂತ್ರಿಯಾಗಿ ಇವತ್ತು ಕಾರ್ಯ ಸಾಧನೆ ಮಾಡುವಂಥ ಜಮೀರ್ ಅಹ್ಮದ್ ಖಾನ್ಗೆ ಲೈಕ್ ಮಾಡ್ರಿ. ಅಲ್ಲಿ ಜಬ್ಬಾರ್ ಖಾನ್ ಇವತ್ತು ಕರ್ನಾಟಕ ರಾಜ್ಯ ಮೈನಾರಿಟಿ ಅಧ್ಯಕ್ಷ. ಎಷ್ಟು ಮೈನಾರಿಟಿ ಅಧ್ಯಕ್ಷರನ್ನು, ಬ್ಲಾಕ್ ಅಧ್ಯಕ್ಷರನ್ನು ಮೀಟಿಂಗ್ ಮಾಡಿ ತಿರುಗಾಡಿದಿರಿ ಜಬ್ಬಾರ್ ಖಾನ್ರವರೇ. ನಸೀರ್ ಅಹ್ಮದ್ ಅವರು 3ನೇ ಮಹಡಿಯಲ್ಲಿ ಪೊಲಿಟಿಕಲಿ ಸೆಕ್ರೆಟರಿ ಅಂಥೇಳಿ ಮಾತ್ರ ಹೆಸರು ಗೊತ್ತು. ಯಾವ ಮುಸಲ್ಮಾನರಿಗೆ ನಿಮ್ಮ ಪರಿಚಯ ಸಹಿತ ಇಲ್ಲ. ಸಲೀಂ ಅಹ್ಮದ್ ಮಾತ್ರ ಅಲ್ಲಿ ಕೂತಿರುವಂಥ ವ್ಯಕ್ತಿ, ಆದರೆ ಪ್ರಚಾರ ರಹಿತ ವ್ಯಕ್ತಿ. ಅಲ್ಲಿ ಎಲ್ಲ ಸಮುದಾಯದವರನ್ನು ತೆಗೆದುಕೊಂಡು ಹೋಗುವಂಥ ಏಕೈಕ ಕರ್ನಾಟಕ ರಾಜ್ಯದ ನಾಯಕನೆಂದರೆ ಜಮೀರ್ ಅಹ್ಮದ್ ಖಾನ್. ಜಮೀರ್ ಅಹ್ಮದ್ ಖಾನ್ಗೆ ಒಳ್ಳೆಯ ಭವಿಷ್ಯ ಐತಿ. ಜಮೀರ್ ಅಹ್ಮದ್ ಖಾನ್ ಶಿಗ್ಗಾಂವ್ಗೆ ಬಂದರೆ ನೆಟ್ವರ್ಕ್ 10,000 ಗೆಲ್ತೈತೆ. ಅಲ್ಲಿ ಜಮೀರ್ ಅಹ್ಮದ್ ಖಾನ್ಗೆ ಅಲ್ಲಿ ಅಲ್ಪಸಂಖ್ಯಾತ ಟಿಕೆಟ್ ಕೊಡ್ರಿ, ಜಮೀರ್ ಅಹ್ಮದ್ ಖಾನ್ಗೆ ಅಲ್ಲಿ ಇನ್ಚಾರ್ಜ್ ಮಾಡಿರಿ. ಜಮೀರ್ ಅಹ್ಮದ್ ಖಾನ್ ಸರ್ವಜಾತಿ ಜನಾಂಗದವರ ನಾಯಕನಾಗಿ ಅಲ್ಲಿ 25,000 ಮತಗಳ ಅಂತರದಿಂದ ಇದೇ ಬಸವರಾಜ ಬೊಮ್ಮಾಯಿಯ ಮಗನನ್ನು ಸೋಲಿಸ್ತಾನ. ಜಮೀರ್ ಅಹ್ಮದ್ ಖಾನ್ಗೆ ಇನ್ಚಾರ್ಜ್ ಕೊಡ್ತೀರಿ? ಕೊಟ್ಟು ನೋಡ್ರಿ ಶಿಗ್ಗಾಂವ್. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ, ನೀವು ಅಲ್ಲಿ ಬಸವರಾಜ ಬೊಮ್ಮಾಯಿ MP ಇದ್ದಾಗ ನೀವು ಪ್ರಚಾರಕ್ಕೆ ಸಹಿತ ಹೋಗಲಿಲ್ಲ. ಬಸವರಾಜ ಬೊಮ್ಮಾಯಿ ಮತ್ತು ನಿಮ್ಮ ಜೊತೆ ಏನಾದರೂ ಒಳ ಒಪ್ಪಂದ ಆಗಿತ್ತಾ? ಎಷ್ಟು MP ಸೀಟುಗಳನ್ನು ಕೆಡವಿದಿರಿ ನಿಮ್ಮ ಒಳ ಒಪ್ಪಂದದಿಂದ. ಇವತ್ತು ಇದೇ ಚರ್ಚೆ ಮಾಡಾಕತ್ತಾರ.
ಉತ್ತರ ಕರ್ನಾಟಕದ ಯಾವ ಮುಸಲ್ಮಾನನನ್ನು ಸಹಿತ ನೀವು ಇನ್ನೂವರೆಗೆ ಒಂದು MLC ಸ್ಥಾನ ಕೊಡಲಿಲ್ಲ. ಎಲ್ಲಿ ಆರಿಸಿ ಬರುವುದಿಲ್ಲ, ಎಲ್ಲಿ ಟಿಕೆಟ್ ಕೊಡ್ತೀರಿ ಅಲ್ಲಿ ಹಿಂದೂ ಮುಸ್ಲಿಂ ಆದಾಗ ಅದೇ ಸೋತ ವ್ಯಕ್ತಿಗೆ ನೀವು ಕರೆದು ಒಂದು MLC ಸ್ಥಾನ ಕೊಡಲಿಲ್ಲ. ವಿಜಾಪುರ ಕಳ್ಕೊಂಡ್ರಿ, ಹುಮನಾಬಾದ್ ಕಳ್ಕೊಂಡಿವಿ, ಬೀದರ್ ಕಳ್ಕೊಂಡಿವಿ, ಎಷ್ಟೋ ಕ್ಷೇತ್ರಗಳನ್ನ ಕಳ್ಕೊಂಡಿವಿ. 35ರಿಂದ 40 ಸ್ಥಾನಗಳು ಇವತ್ತು ಮುಸ್ಲಿಮರು ವಿಧಾನಸಭೆಯಲ್ಲಿ ಪ್ರಾತಿನಿಧ್ಯತೆ ವಹಿಸಬೇಕು. ಇವತ್ತು 180 ಸ್ಥಾನಗಳನ್ನು ಇದೇ ಮುಸಲ್ಮಾನರು ಇವತ್ತು ಆರಿಸಿ ಕಳಿಸ್ತಾರ. ಎಲ್ಲ ಕ್ಷೇತ್ರಗಳ ಸಮೀಕ್ಷೆ ಮಾಡ್ರಿ, ಅದರಲ್ಲಿ ಪ್ರಮುಖ ಅಂಶಗಳನ್ನು ತೆಗೆದು ನೋಡ್ರಿ. ಇದೇ ವಿಜಯಪುರದಲ್ಲಿಯೂ ಸಹಿತ ಇದೇ ಹಮೀದ್ ಮುಷ್ರಿಫ್ಗೆ 2 ಸಾರಿ ಕೊಟ್ರಿ ಸಮಾಜ ಸೇವಕ, ಸೋತರು. ಅಲ್ಲಿ ಸೋಲಿಸುವಂಥ ಮೀರ್ ಸಾದಿಕರು ಹುಟ್ಟಿದರು. ಅಲ್ಲಿಯೇ ಇರುವಂಥ ಕೆಲವರು ಆ ಹಮೀದ್ ಮುಷ್ರಿಫ್ನನ್ನು ಸೋಲಿಸಿದರು. ಆದರೆ ಹಮೀದ್ ಮುಷ್ರಿಫ್ ಜಾತ್ಯತೀತ ನಾಯಕ, ಅಜಾತ ಶತ್ರು ಅನ್ನೋದು ಸಹಿತ ನೀವು ಕಂಡುಹಿಡಿಬೇಕಾಗಿತ್ತು. ಇವತ್ತು ಅದೇ ಅಬ್ದುಲ್ ಹಮೀದ್ ಮುಷ್ರಿಫ್ಗೆ MLC ಸ್ಥಾನ ಕೊಟ್ಟು ಗೌರವ ಕೊಡ್ತಿದ್ರಿ ಅಂದರೆ ಇವತ್ತು ಉತ್ತರ ಕರ್ನಾಟಕದಲ್ಲಿ ಮತ್ತೆ ಕಾಂಗ್ರೆಸ್ಗೆ ಒಂದು ಬಲಿಷ್ಠ ಸ್ಥಾನಗಳು 28ಕ್ಕೆ ಬರ್ತಿದ್ದು. ಕೇವಲ ದಕ್ಷಿಣ ಭಾರತಕ್ಕೆ ಕೊಡ್ತೀರಿ. ರಾಜ್ಯಾದ್ಯಂತ ಇವತ್ತು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನ ಸಹಿತ ದಕ್ಷಿಣಕ್ಕೆ ಕೊಡ್ತೀರಿ. ಉತ್ತರ ಕರ್ನಾಟಕದಲ್ಲಿ ಯಾರೂ ಮುಸಲ್ಮಾನರೇ ಇಲ್ಲ, ಅಲ್ಪಸಂಖ್ಯಾತರೇ ಇಲ್ಲ, ಬಹುಸಂಖ್ಯಾತದ ಪ್ರಮುಖ ಮಹಿಳೆಯರೂ ಇಲ್ಲ ಅನ್ನುವ ಸಂದೇಶ ನೀವು ಸಾರಿದಿರಿ. ಅಂದಮೇಲೆ ನಿಮಗೆ ಪಂಗನಾಮ ಹಾಕುವ ಕಾಲ ಬರ್ತೈತಿ. ಇವತ್ತು ಕಾಂಗ್ರೆಸ್ಸಿಗರು ತಮ್ಮ ಕೊನೆ ಮಳೆಯನ್ನು ಶಿಗ್ಗಾಂವದಿಂದ ಹೊಡ್ಕೋತೀರಿ ಅನ್ನೋದು ಈಗ ಕಾದು ನೋಡಬೇಕು. ರೊಚ್ಚಿಗೆದ್ದಾರ ಶಿಗ್ಗಾಂವ್ ಮತದಾರರು, ಬಹಳಷ್ಟು ಕೋಪೋದ್ರಿಕ್ತರಾಗಿದ್ದಾರ. ಅಲ್ಲಿ ಮೈನಾರಿಟಿಗೆ ಟಿಕೆಟ್ ಕೊಡಲಿಲ್ಲ ಅಂದರೆ ಭಾರತೀಯ ಜನತಾ ಪಕ್ಷದ ಬಾವುಟ ಅಲ್ಲಿ ಹಾರ್ತೈತಿ. ಯಾರು ಏನು ಬೇಕಾದ ಮಾಡಿದರು, ರಣತಂತ್ರಗಳನ್ನು ಹೆಣೆದರೂ ಸಹಿತ 50ರಿಂದ 60 ಸಾವಿರ ಮತಗಳು ಆಜಂ ಪೀರ್ ಖಾದ್ರಿಯ ಬುಟ್ಟಿಯಲ್ಲಿ ಇರುವಾಗ ಅದು ಎಲ್ಲಿಯೂ ವಿಭಜನೆ ಆಗುವುದಿಲ್ಲ. ಅವರಿಗೆ ಬೇಕಾಗಿರುವುದು 3ರಿಂದ 4 ಸಾವಿರ ಮತಗಳು. ಒಳ್ಳೆಯ ವ್ಯಕ್ತಿ, ಸರಳ ಸಜ್ಜನಿಕೆ ರಾಜಕಾರಣಿ, ಎಲ್ಲರ ಜೊತೆ ಬೆರೆತಿದ್ದು, ಎಲ್ಲರ ಜೊತೆ ವಿಶ್ವಾಸದಿಂದ ಹೋಗುತ್ತಿರುವ ಸೈಯದ್ ಆಜಂ ಪೀರ್ ಖಾದ್ರಿಗೆ ಟಿಕೆಟ್ ಕೊಡಲೇಬೇಕು. ಅದು ಗೆಲ್ಲುವ ಕುದುರೆ. 4 ಸಾರಿ ಸೋತಿದ್ದ ಅನುಕಂಪ ಐತಿ. ಇವತ್ತು 75,000 ಜನ ತಯಾರಾಗಿ ನಿಂತಾರ ಆಜಂ ಪೀರ್ ಖಾದ್ರಿನ ವಿಧಾನಸಭೆಗೆ ಕಳಿಸ್ಬೇಕಂತೇಳಿ. ಇದೇ ಖಡಕ ಜವಾರಿ ಕಾಕ 241 ಮತಗಟ್ಟೆಗಳಲ್ಲಿ 200ಕ್ಕೂ ಹೆಚ್ಚು ಮತಗಟ್ಟೆಗಳಲ್ಲಿ ಸಮೀಕ್ಷೆ ಮಾಡ್ಯಾನ. ಅಲ್ಲಿರುವಂಥ ಪುರುಷರು 1,21,067, ಮಹಿಳೆಯರು 1,15,717, ಒಟ್ಟು 2,36,790 ಮತದಾರರು ಇರುವಾಗ ಅಲ್ಲಿ ಅಲ್ಪಸಂಖ್ಯಾತರು ಮತ್ತು ಲಿಂಗಾಯತ ಮತಗಳು ನಿರ್ಣಾಯಕ ಹಂತದಲ್ಲಿ ಇರುವಾಗ ಆಜಂ ಪೀರ್ ಖಾದ್ರಿಗೆ ಟಿಕೆಟ್ ಕೊಡುವಲ್ಲಿ ಎಷ್ಟು ಜನ ಪ್ರಯತ್ನ ಮಾಡ್ತೀರಿ ಹಾವೇರಿ ಜಿಲ್ಲೆಯವರೇ? ಕಾದು ನೋಡ್ತೀವಿ. ಮುಂದಿನ ನಿರ್ಣಯ ಉತ್ತರ ಕರ್ನಾಟಕದಲ್ಲಿ ಬೃಹತ್ ಒಂದು ಮುಸ್ಲಿಂ ಸಮಾವೇಶ ಆಗುವುದರಲ್ಲಿ ಸಂದೇಹವಿಲ್ಲ. ಇದೊಂದು ಎಚ್ಚರಿಕೆಯ ಗಂಟೆ ಹೈಕಮಾಂಡ್ಗೆ. ಇದು ಯೂಟ್ಯೂಬ್ದಲ್ಲಿ ನೀವು ನಂಬರ್ 1 ನ್ಯೂಸ್ ಕನ್ನಡ ಬಟನ್ ಹೊಡ್ಕೋತ ಹೋಗ್ರಿ. ಮತ್ತೊಂದು ಖಡಕ ಜವಾರಿ ಸುದ್ದಿಯೋಂಗೆ ಬರ್ತೀನಿ, ಫಾಲೋ ಮಾಡ್ಕೋತ ಹೋಗ್ರಿ. ನಮಸ್ಕಾರ.